ನಮಸ್ಕಾರ. ಸೂಪರ್ 8 ಪಂದ್ಯಕ್ಕಾಗಿ ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ಪ್ಲೇಯಿಂಗ್ 11ನಲ್ಲಿ ಎರಡು ದೊಡ್ಡ ಬದಲಾವಣೆ. ಟೀಮ್ ಇಂಡಿಯಾ ಪ್ಲೇಯಿಂಗ್ 11ನಲ್ಲಿ ಏನೆಲ್ಲ ಚೇಂಜಸ್ ಆಯಿತು, ಬಟ್ ಯಾವ ಥರ ಇದೆ ಪಿಚ್ ರಿಪೋರ್ಟ್, ಹೆಡ್ ಟು ಹೆಡ್ ರೆಕಾರ್ಡ್ ಯಾವ ಥರ ಇದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಸೌತ್ ಆಫ್ರಿಕಾ ವಿರುದ್ಧ ಭಾರತ ತಂಡ ಇದು ಸೂಪರ್ 8 ಪಂದ್ಯದಲ್ಲಿ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಭಾನುವಾರ ದಿವಸ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಸೂಪರ್ 8ನ ರೋಚಕ ಪಂದ್ಯ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರಂಭವಾದರೆ, ಇತ್ತ ಭಾರತ ಪ್ಲೇಯಿಂಗ್ 11ನಲ್ಲಿ ಕೂಡ ಎರಡು ದೊಡ್ಡ ಚೇಂಜಸ್ ಆಗುವ ಸಾಧ್ಯತೆ ಇದೆ. ಟೀಮ್ ಇಂಡಿಯಾ ಪ್ಲೇಯಿಂಗ್ 11ನಲ್ಲಿ ಏನೆಲ್ಲ ಚೇಂಜಸ್ ಆಗಲಿದೆ ಅಂತ ಕೇಳ್ತೋದ್ರೆ ನೋಡಬಹುದು. ಬಟ್ ಅಭಿಷೇಕ್ ಶರ್ಮಾ ಅವರ ವಿಚಾರವಾಗಿ ಇಲ್ಲಿ ಒಂದು ಪ್ಲೇಯಿಂಗ್ 11ನಲ್ಲಿ ಕೂಡ ಈ ಒಂದು ಚೇಂಜಸ್ ನಾವು ಕಾಣ್ಬೋದು. ಬಟ್ ಅಭಿಷೇಕ್ ಶರ್ಮಾ ಅವರು 3 ಬಾರಿ ಈ ಒಂದು ವಿಶ್ವಕಪ್ನಲ್ಲಿ ಡಕ್ಔಟ್ ಆಗಿದ್ದು, ಹೀಗಾಗಿ ಅವರ ಕಳಪೆ ಪ್ರದರ್ಶನ ಇಲ್ಲಿ ಮುಂದುವರೆದಿದೆ. ಬಟ್ ಇವರ ಪರವಾಗಿ ಕೆಲವೊಂದು ಆಟಗಾರರು ಕೂಡ ಬ್ಯಾಟ್ ಬೀಸಿದ್ದು, ಅಭಿಷೇಕ್ ಶರ್ಮಾ ಅವರು 3 ಬಾರಿ ವಿಶ್ವಕಪ್ನಲ್ಲಿ ಡಕ್ಔಟ್ ಆಗಿರ್ಬೋದು. ಬಟ್ ಈ ಬಾರಿ ವಿಶ್ವಕಪ್ ಸೂಪರ್ 8 ಪಂದ್ಯಗಳಲ್ಲಿ ಅಭಿಷೇಕ್ ಶರ್ಮಾ ಅವರು ರನ್ ಶಿಖರವನ್ನೇ ಏರಲಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೂಡ ಇತ್ತೀಚೆಗೆ ಕೊಟ್ಟಿದ್ರು. ಬಟ್ ಅಭಿಷೇಕ್ ಶರ್ಮಾ ಪ್ಲೇಯಿಂಗ್ 11ನಲ್ಲಿ ಆಡದಂತೂ ಕನ್ಫರ್ಮ್ ಅಂತಲೇ ಇಲ್ಲಿ ಹೇಳಬಹುದಾಗಿದೆ. ಬಟ್ ನಂಬರ್ 3ಯಲ್ಲಿ ಒಂದು ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಟೀಮ್ ಇಂಡಿಯಾ ಅಸಿಸ್ಟೆಂಟ್ ಕೋಚ್ ಆದ ಟೆನ್ ಡಸ್ಕಾಟ್ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಇತ್ತೀಚೆಗೆ ಕೊಟ್ಟರು. ತಿಲಕ್ ವರ್ಮಾ ಅವರ ಜಾಗಕ್ಕೆ ನಂಬರ್ 3ಯಲ್ಲಿ ಸಂಜು ಸ್ಯಾಮ್ಸನ್ ಅನ್ನು ತರುವ ಪ್ಲಾನನ್ನು ನಾವು ಮಾಡಿದ್ವಿ. ನಂಬರ್ 3 ಬ್ಯಾಟರ್ ಆಗಿ ಸಂಜು ಸ್ಯಾಮ್ಸನ್ ಅವರನ್ನು ನಾವಿಲ್ಲಿ ನೋಡಬಹುದು. ಅಂದರೆ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪ್ಲಾನ್. ಆದರೆ ಇತ್ತ ಪ್ಲೇಯಿಂಗ್ 11 ಕಡೆ ಗಮನ ಹರಿಸುವುದಾದರೆ, ಆರಂಭಿಕರಾಗಿ ಟೀಮ್ ಇಂಡಿಯಾ ಪರವಾಗಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಇನ್ನಿಂಗ್ಸ್ ಆರಂಭಿಸಿದರೆ, ನಂಬರ್ 3ಯಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನು ಕರೆತರುವ ಪ್ಲಾನ್ ಮಾಡಿದ್ದಾರೆ. ನಂಬರ್ 4 ಎಂದಿನಂತೆ ನಾಯಕ ಸೂರ್ಯಕುಮಾರ್ ಯಾದವ್ ಇದ್ದರೆ, ನಂಬರ್ 5 ಶಿವಮ್ ದುಬೆ, ನಂಬರ್ 6 ಹಾರ್ದಿಕ್ ಪಾಂಡ್ಯ, ನಂಬರ್ 7 ಅಕ್ಷರ್ ಪಟೇಲ್ ಆರ್ ವಾಷಿಂಗ್ಟನ್ ಸುಂದರ್ ಇದ್ದರೆ, ನಂಬರ್ 8ಲ್ಲಿ ರಿಂಕು ಸಿಂಗ್, ನಂಬರ್ 9 ಜಸ್ಪ್ರೀತ್ ಬುಮ್ರಾ, ನಂಬರ್ 10 ಹರ್ಷದೀಪ್ ಸಿಂಗ್, ನಂಬರ್ 11ನಲ್ಲಿ ವರುಣ್ ಚಕ್ರವರ್ತಿ ಅವರು ನಮ್ಮ ತಂಡದ ಭಾಗವಾಗಿದ್ದಾರೆ. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಆದರೆ ಹೆಡ್ ಟು ಹೆಡ್ ರೆಕಾರ್ಡ್ ನಾವು ನೋಡ್ತಾ ಬರುವುದಾದರೆ, ಇನ್ನು ಐಸಿಸಿ ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ ಸೌತ್ ಆಫ್ರಿಕಾ ಮತ್ತು ಭಾರತ ಎರಡೂ ತಂಡಗಳು 7 ಬಾರಿ ಮುಖಾಮುಖಿಯಾಗಿದ್ದು, ಭಾರತ 5ರಲ್ಲಿ ಗೆದ್ದರೆ 2ರಲ್ಲಿ ಸೌತ್ ಆಫ್ರಿಕಾ ತಂಡ ಗೆದ್ದಿದೆ. ಭಾರತ ಇಲ್ಲಿ ಅಪ್ಪರ್ ಹ್ಯಾಂಡ್ ಇದ್ದರೆ ಸೌತ್ ಆಫ್ರಿಕಾ ಪೂರ್ತಿ ಕೆಳಗಿದೆ. ಹೀಗಾಗಿ ಭಾರತವೇ ಇಲ್ಲಿ ಮೇಲುಗೈ ಸಾಧಿಸಿದರೆ, ಈ ಬಾರಿ ಕೂಡ T20 ವಿಶ್ವಕಪ್ ಸೂಪರ್ 8 ಪಂದ್ಯಗಳು ಭಾರತದಲ್ಲಿ ನಡೆಯುತ್ತಿರುವುದರಿಂದ, ಹೀಗಾಗಿ ಭಾರತ ಇಂದು ಅಂದರೆ ಭಾರತ ಸೌತ್ ಆಫ್ರಿಕಾ ವಿರುದ್ಧದ ಸೂಪರ್ 8 ಪಂದ್ಯಕ್ಕೆ ಹಾಟ್ ಫೇವರಿಟ್ ತಂಡಗಳಲ್ಲಿ ಒಂದಾಗಲಿದೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಪಂದ್ಯಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಮೈದಾನ ಸಾಕ್ಷಿಯಾಗಲಿದ್ದು, ಈ ಒಂದು ಪಂದ್ಯಕ್ಕೆ ಪಿಚ್ ರಿಪೋರ್ಟ್ ಕಡೆ ನಾವು ನೋಡ್ತಾ ಬರೋದಾದರೆ, ಅಹಮದಾಬಾದ್ ಪಿಚ್ ಒಂಥರ ಬ್ಯಾಟಿಂಗ್ ಸ್ನೇಹಿ ಪಿಚ್ ಆಗಿದೆ. ಇದು ಫ್ಲಾಟ್ ಪಿಚ್ ಆಗಿರೋದ್ರಿಂದ, ಹೀಗಾಗಿ ಔಟ್ಫೀಲ್ಡ್ ಕೂಡ ದೂರ ಇರೋದ್ರಿಂದ ಗ್ಯಾಪನ್ನು ಈಸಿಯಾಗಿ ಪತ್ತೆ ಹಚ್ಚಿ ಇದು ಗ್ಯಾಪ್ ಶಾಟನ್ನು ಇಲ್ಲಿ ಚೆನ್ನಾಗಿ ಆಡ್ಬೋದು. ಹೀಗಾಗಿ ಈ ಬಾಲರ್ ಏನಾದರೂ ಡಿಸಿಪ್ಲಿನ್ ತೋರಿಸಿದ್ರೆ ಒಂಥರ ಬಾಲಿಂಗು ಕೂಡ ಹೆಲ್ಪ್ ಇರುವಂಥ ಪಿಚ್ ಆಗಿದೆ. ಟೋಟಲ್ ಆಗಿ ಇದು ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಆಗಿದ್ದು, ಬ್ಯಾಟ್ಸ್ಮನ್ಗಳಿಗೆ ಈ ಒಂದು ಪಿಚ್ ಸ್ವರ್ಗ ಅಂತಲೇ ಹೇಳ್ಬೋದು. ಅಂದರೆ ಫಸ್ಟ್ ಇನ್ನಿಂಗ್ಸ್ ಎವರೇಜ್ ಸ್ಕೋರ್ ಈ ಒಂದು ಪಿಚ್ ಮೇಲೆ ಬಂದುಬಿಟ್ಟು 213 ಆಗಿದೆ. ಬಟ್ ಇಂದು ಭಾರತ ತಂಡ ಅಂದರೆ ನಾಳೆ ಭಾರತ ತಂಡ ಒಂದು ಬಿಗ್ ಮೊತ್ತವನ್ನು ಕಲೆ ಹಾಕುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.